Hello friends, welcome to the class Indian Polity presented by Sancti Sir. Sancti Sir ಅಕಾಡೆಮಿ ಆ್ಯಪ್ ಅಲ್ಲಿ ತುಂಬಾ ಕೋರ್ಸುಗಳು ಸಿಗ್ತಾ ಇರ್ತದೆ. ಅದನ್ನು ಕೂಡ ಒಂದ್ಸಲ ನೋಡಿ. PSI 2000 ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವ ಅಧಿಕಾರ ಯಾರ ಕೈಯಲ್ಲಿದೆ? ಇಂಟರ್ಪ್ರಿಟೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನ ಯಾರು ಮಾಡುವಂಥದ್ದು? ಸಂಸತ್ತು ವ್ಯಾಖ್ಯಾನ ಮಾಡ್ತದ ಸಂವಿಧಾನ ಅಂದ್ರೆ ಏನು ಅನ್ನುವಂಥದ್ದನ್ನ ರಾಷ್ಟ್ರಪತಿಯವರು ಮಾಡ್ತಾರ, ಲೋಕಸಭೆಯ ಸ್ಪೀಕರ್, ಸರ್ವೋಚ್ಚ ನ್ಯಾಯಾಲಯ. ಇದು ತುಂಬಾ ರಿಪೀಟ್ ಆಗಿರುವಂಥದ್ದು. ಸರ್ವೋಚ್ಚ ನ್ಯಾಯ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇರ್ತದೆ. ಅವ್ರು ಮಾಡಿದ್ದೇ ಫೈನಲ್. ಇಂಟರ್ಪ್ರಿಟೇಷನ್ ಅವ್ರು ಏನ್ ಮಾಡ್ತಾರೆ ಅದೇ ವ್ಯಾಖ್ಯಾನ. ಸಂವಿಧಾನವನ್ನ ಈಗ ನೀವು ಪಾಲಿಟಿ ಓದಿ ನೀವೊಂದು ಅರ್ಥ ಮಾಡ್ಕೊಂತಾರಲ್ಲ ಆ ಥರದ್ದೆಲ್ಲ ಸುಪ್ರೀಂ ಕೋರ್ಟ್ ಏನು ಅರ್ಥ ಮಾಡ್ಕೊಂತದೆ ಅದೇ ಫೈನಲ್. ಅದಕ್ಕೆ ಎಷ್ಟೋ ಕೇಸ್ಗಳಲ್ಲಿ ಫಸ್ಟ್ ಒಂಥರ ಅರ್ಥ ಮಾಡ್ಕೊಂಡು ಅದು ಕ್ಯಾನ್ಸಲ್ ಅಂತ ಹೇಳ್ತದೆ, ಆಮೇಲೆ ಇಲ್ಲ ನಾವು ಮೊನ್ನೆ ಹೇಳ್ತಿಲ್ಲ ತಪ್ಪು, ಈಗ ಹೊಸದಾಗಿ ಅರ್ಥ ಆಗಿದೆ ನಮಗೆ ಸಂವಿಧಾನ, ಸೊ ಇದು ಕರೆಕ್ಟ್ ಅಂತ. ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋದು VP ಸಿಂಗ್ ಸರ್ಕಾರ, ನಮ್ಮ PV ನರಸಿಂಹರಾವ್ ಸರ್ಕಾರದಲ್ಲಿ EWS ಕೊಟ್ಟಿದ್ರು. ಅವಾಗೆಲ್ಲ ಬೇಡ ಅಂತ ಹೇಳ್ತಿದ್ರು. ಈ 2022ರಲ್ಲಿ ಜನಹಿತ ಅಭಿಯಾನ್ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಅದು ಕೇಸ್ ನಡೆಯಲಿ, ಅಲ್ಲಿ ನಾವಿಗೆ ಓಕೆ EWS ಈಸ್ ಕರೆಕ್ಟ್ ಅಂತ. ಇಂದಿರಾ ಸಾನಿ ಕೇಸಲ್ಲಿ EWS ಬೇಡ ಅಂತ ಹೇಳಿದ್ರು 1992ರ ಇಂದಿರಾ ಸಾನಿ ಕೇಸಲ್ಲಿ. 2022ರಲ್ಲಿ EWS ಓಕೆ ಮಾಡಿದಂಥ ಕೇಸ್ ಯಾವುದು? ಜನಹಿತ್ ಅಭಿಯಾನ್ 2022ರಲ್ಲಿ, ಅದು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಆ ಕೇಸಲ್ಲಿ ಇದನ್ನು ಓಕೆ ಮಾಡ್ತಾರೆ. ಸೊ ಇದೆಲ್ಲ ವ್ಯಾಖ್ಯಾನ ಮಾಡುವಂಥ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರ್ತದೆ. ಪಾಯಿಂಟ್ ನೆನಪಲ್ಲಿ. ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಜನರಲ್ ಎಲೆಕ್ಷನ್ ಯಾವಾಗ? 52ರಲ್ಲಿ, 47, 48, 50. ಇದು ಸರಿಯಾದ ಉತ್ತರ ಆಪ್ಷನ್ ಎ 1952. ಆಕ್ಚುಲಿ 1951 ಇಂದ ಹಿಡಿದು 52 ವರೆಗೆ ನಡೀತು. ನಮ್ಮ ಪ್ರಪ್ರಥಮ ಲೋಕಸಭೆ ಬಂದಿದ್ದು ಯಾವಾಗ? 52 ಅಲ್ಲಿ. ರಾಜ್ಯಸಭಾ 52 ಅಲ್ಲಿ. ನಮ್ಮ ಕರ್ನಾಟಕದ ವಿಧಾನಸಭೆಗಳು ಅವೆಲ್ಲ ಅವು ಕೂಡ 52. ಫಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನ್ 52. ಇದೆಲ್ಲ ಬಂದ ಮೇಲೆ ತಾನೇ ಇವೆಲ್ಲ ನಡಿಬೇಕಾಗಿತ್ತು. ಲೋಕಸಭೆ ಎಲ್ಲ ಬಂದ ಮೇಲೆ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಯಬೇಕಲ್ವಾ? ಸೊ ಆ ರೀತಿ ಇರುವಂಥದ್ದು. ಓಕೆ, ಸೊ ಇದು ನೆನಪಿರಲಿ. ಈ ರೀತಿ ಕೂಡ ಕ್ವಶನ್ ಕೇಳ್ತಾರೆ. ಈಗ ಸದ್ಯಕ್ಕೆ ಎಷ್ಟನೇ ಜನರಲ್ ಎಲೆಕ್ಷನ್ಲಿ ಮೋದಿಯವರು ಥರ್ಡ್ ಟರ್ಮಿಗೆ ಆಯ್ಕೆಯಾಗಿ ಬಂದ್ರಲ್ಲ, ಅದು ಎಷ್ಟನೇ ಜನರಲ್ ಎಲೆಕ್ಷನ್ ಇತ್ತು? ಆ ಪಾಯಿಂಟನ್ನು ಹೇಳಿ. ಓಕೆ, ಆ ರೀತಿ ಕ್ವಶನ್ ಕೂಡ ಕೇಳ್ತಾರೆ. ಭಾರತದ ಸಂವಿಧಾನದಡಿ ಇದು ನಾಗರಿಕರ ಮೂಲಭೂತ ಕರ್ತವ್ಯ ಅಲ್ಲ. ಒಂದು 4 ಕೊಟ್ಟು ಇದರಲ್ಲಿ ಯಾವುದು ಅಲ್ಲ ಅಂತ ಕೊಡ್ತಾರೆ. ಸೊ ಈ ಥರದ್ದೆಲ್ಲ ಇಂಡಿಯನ್ ಪಾಲಿಟಿಕ್ಸ್ ಸಂಬಂಧಪಟ್ಟಂಗೆ ಇನ್ ಡೀಟೇಲ್ ಆಗಿ ಸಂಕ್ಟಿ ಸರ್ ಅಕಾಡೆಮಿ ಈ ಆ್ಯಪಲ್ಲಿ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಇದ್ದೀನಿ. ಇದೊಂದು ಕೋರ್ಸ್ ನೋಡಿದ್ರೆ ಸಾಕು, ನೀವು ಯಾವ ಬುಕ್ ಓದೋದು ಬೇಡ. ಅಷ್ಟು ಪರ್ಫೆಕ್ಟ್ ಆಗಿ PC ಇಂದ ಹಿಡಿದು DC ಹುದ್ದೆವರೆಗೂ ಯಾವುದೇ ಎಕ್ಸಾಮ್ಗೆ ಯೂಸ್ ಆಗ್ತದೆ. PSIಗೆ ಎಷ್ಟೇ ಎಸ್ಸೆಗಳನ್ನು ಮಾಡಿದ್ದೀನಿ, ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಬಾಡಿ, ಒಳ್ಳೆ ಪಾಯಿಂಟ್ಗಳು ಸಿಗ್ತಾ ಹೋಗ್ತದೆ. KSಗೂ ಯೂಸ್ ಆಗ್ತದೆ, ಅದನ್ನು ನೋಡಿ ಒಂದ್ಸಲ. ಎಕನಾಮಿಗಂತೂ ತುಂಬ ಅರ್ಥಗರ್ಭಿತವಾಗಿ ಕಂಪ್ಲೀಟ್ ಆಗಿ ಎಲ್ಲ ಆಗಿದೆ. ಕರ್ನಾಟಕದ ಎಕನಾಮಿಕ್ ಸರ್ವೆ, ಇಂಡಿಯಾ ಎಕನಾಮಿಕ್ ಸರ್ವೆ ತುಂಬ ಲೆಂದಿ ಆಗಿರುವಂಥದ್ದು. ಇವೆಲ್ಲ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಬಜೆಟ್ ಬಗ್ಗೆ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಎಲ್ಲ ಇಂಪಾರ್ಟೆಂಟ್ ಇರೋದು ಕವರ್ ಆಗ್ತದೆ. ಗ್ರೂಪ್ ಡಿ ಪೋಸ್ಟು ಒಂದು ಒಳ್ಳೆ ಪೋಸ್ಟು, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ. ಇದನ್ನು ಕೂಡ ಕ್ಲಾಸ್ ಆ್ಯಂಡ್ PDF 1ರಿಂದ 15 ಯೂನಿಟನ್ನು ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಚರ್ಚೆ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ರಿವಿಷನ್ ಕ್ಲಾಸ್ಗಳು ಕೂಡ ಮಾಡ್ತೇನೆ. ಸಾಕಷ್ಟು ಯೂಸ್ಫುಲ್ ಆಗ್ತದೆ. ಸಂಕ್ಟಿ ಸರ್ ಅಕಾಡೆಮಿ ಆ್ಯಪನ್ನು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ PSI 2002ರಲ್ಲಿ ಕೇಳಿದಂಥ ಪ್ರಶ್ನೆ, ಸರ್ಕಾರದ ಸ್ವರೂಪವನ್ನು ಭಾರತದ ಸಂವಿಧಾನದ ಯಾವ ದೇಶದಿಂದ ಎರವಲು ಇದಕ್ಕಿಂತ ಮುಂಚೆ ಇಲ್ಲಿ ಒಂದು ಕ್ವಶನ್ ನೋಡ್ತಾ ಇದ್ದೀವಲ್ಲ, ಈ ಕ್ವಶನ್ ನೋಡೋಣ. ಭಾರತ ಸಂವಿಧಾನದಡಿ ಇದು ನಾಗರಿಕರ ಮೂಲಭೂತ ಕರ್ತವ್ಯ ಅಲ್ಲ ಅಂತ ಕೇಳಿದ್ದಾರೆ. ಭಾರತದ ವೈವಿಧ್ಯಮಯ ಸಂಸ್ಕೃತಿ, ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಎತ್ತಿ ಹಿಡಿಯುವುದು, ಇದು ಹೌದೋ ಅಲ್ಲ ಅಂತ ಹೇಳಬೇಕು. ಅಲ್ಲ ಆಗಿರೋದು ಮಾತ್ರ ಸೆಲೆಕ್ಟ್ ಮಾಡಬೇಕು. ವೈಜ್ಞಾನಿಕ ಮನೋಭಾವ, ಮಾನವತಾವಾದ, ಅನ್ವೇಷಣೆ ಹಾಗೂ ಸುಧಾರಣಾ ಮನೋಭಾವವನ್ನು ಬೆಳೆಸುವಂಥದ್ದು, ವೃಷ್ಟಿ ಹಾಗೂ ಸಮವೃಷ್ಟಿಯ ಚಟುವಟಿಕೆಗಳಲ್ಲಿ ಅತ್ಯುನ್ನತಿಯನ್ನು ಸಾಧಿಸಲು ಪ್ರಯತ್ನಿಸುವಂಥದ್ದು, ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವಂಥದ್ದು. ಇಲ್ಲಿಂದ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸರಿಯಾದ ಉತ್ತರ ಯಾವುದು ಅಲ್ಲ ಸ್ನೇಹಿತರೆ. ಇದು ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು ಅಲ್ಲ, ಮೂಲಭೂತ ಕರ್ತವ್ಯ ಅಲ್ಲ. ನೀವು ಓಟ್ ಹಾಕ್ಬೇಕನ್ನೋದು ಮೂಲಭೂತ ಕರ್ತವ್ಯ ಹೌದಾ? ನೀವು ಜನರಲ್ ಎಲೆಕ್ಷನ್ಗೆ ಹೋಗಿ ಓಟ್ ಹಾಕ್ಬೇಕನ್ನೋದು ನೋ, ಅದು ಕೂಡ ಅಲ್ಲ. ನಿಮ್ಮ ತಂದೆ ತಾಯಿಗೆ ಗೌರವ ಕೊಡ್ಬೇಕನ್ನೋದು ಮೂಲಭೂತ ಕರ್ತವ್ಯ ಹೌದಾ? ಅದು ಕೂಡ ಅಲ್ಲ. ಕರ್ತವ್ಯ ಕೊಡಬೇಕು, ಹಂಗಂತ ಕರ್ತವ್ಯ ಅಲ್ಲ ಅಂತ ಅಂದ್ಕೊಂಡು ನೀವು ಮರ್ಯಾದೆ ಕೊಡೋದಲ್ಲ. ಮತ್ತೆ ಗಜ್ಜು ಬೀಳ್ತಾವೆ ನಿಮಗೆ. ಮೊದಲು ಏನು ಮರ್ಯಾದೆ ಕೊಡ್ತಿದ್ರೆ ಅದು ಕರೆಕ್ಟಾಗಿ ಕೊಡ್ಕೊಂಡು, ಈಗ ನಮ್ಗೆ ಅಲ್ಲ ಅಂತ ಹೇಳ್ಯಾರ ಮೂಲಭೂತ ಕರ್ತವ್ಯ, ನಿಮ್ಗೆ ಯಾಕೆ ಮರ್ಯಾದೆ ಕೊಡೋದಂದ್ರೆ ಅವ್ರು ನೆಕ್ಸ್ಟ್ ನಿಮಗೆ ಎವ್ರಿ ಮಂತ್ ನಿಮ್ಗೆ ಪೇಮೆಂಟ್ ಮಾಡ್ತಿದ್ನಲ್ಲ ಅದು ಹಾಕಲ್ಲ, ನಿನ್ನೆ ನೋಡ್ಕೊ ಅಂತ ಹೇಳ್ತಾರೆ ಮತ್ತು. ಸೊ ಇವೆಲ್ಲ 3 ಇದಾವಲ್ಲ, ಇದ್ರದ್ದು ಆರ್ಟಿಕಲನ್ನು ಹೇಳಿ. ಸೊ 51 ಕ್ಯಾಪಿಟಲ್ A ಸಬ್ ಕ್ಲಾಸ್ಗಳನ್ನು ನೋಡ್ತಾ ಹೋಗ್ತೀವಲ್ಲ ನಾವು, ಅಲ್ಲಿ 11 ಆರ್ಟಿಕಲ್ಗಳನ್ನು ನೀವು ಪೂರ್ತಿಯಾಗಿ ABCD ವಾಯ್ಸ್ ಪರ್ಫೆಕ್ಟಾಗಿ ನೆನ್ಪಿಡಿ. ಕೇಳಿದಾರೆ ಅದನ್ನು ರಿಪೀಟ್ ಆಗೇ ಆಗ್ತಿರ್ತಾವು. ಓಕೆ, ಅವುಗಳ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. ಇದೇನು ನೋಡ್ತಾ ಇದ್ವಲ್ಲ, ಸರ್ಕಾರದ ಸ್ವರೂಪವನ್ನು ಭಾರತ ಸಂವಿಧಾನದ ಯಾವ ದೇಶದಿಂದ ಎರವಲು ಸರ್ಕಾರದ ಸ್ವರೂಪ ಅಂದರೆ ಯಾವುದು? ನಮ್ಮದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್, ಸಂಸದೀಯ ವ್ಯವಸ್ಥೆ ಅಂತೀವಿ.
ನಮ್ಮ ಕರ್ನಾಟಕ ರಾಜ್ಯಗಳಲ್ಲಿ ಯಾವುದಿದೆ ಅದು ಕೂಡ ಸಂಸದೀಯ ವ್ಯವಸ್ಥೆ. ಕೇಂದ್ರದಲ್ಲಿ ಯಾವ ರೀತಿ ಸರ್ಕಾರ, ಅದು ಕೂಡ ಸಂಸದೀಯ ವ್ಯವಸ್ಥೆ. ಸಂಸದೀಯ ಅಂದ್ರೆ ಸಂಸತ್ ಎಲ್ಲಿರುತ್ತೆ ಅಲ್ಲಷ್ಟೇ ಹಂಗ ಅನ್ಕೋಬಿಡಿ. ಸಂಸದೀಯ ವ್ಯವಸ್ಥೆ ಅನ್ನೋದು ನಮ್ಮ ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಎರಡು ಕೂಡ ಇರುವಂತದ್ದು. ಇದನ್ನ ಎಲ್ಲಿ ತಗೊಂಡಿದೀವಿ ಅಂತಂದ್ರೆ ಅಮೆರಿಕ ಸಂಸ್ಥಾನದಲ್ಲಿ ಇದೀವ, ಬ್ರಿಟಿಷ್ ಇಂದ ತಗೊಂಡಿದೀವ, ಫ್ರಾನ್ಸ್ ಅಥವಾ ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಯಾವುದು? ಇದು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ತಗೊಂಡಿರ್ತದ್ದು. ಅಲ್ಲಿಂದ ಎರವಲು ಪಡೆದಿದ್ದೀವಿ. ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಇದೆ. ಮೂಲಭೂತ ಹಕ್ಕುಗಳು ಸಂಪೂರ್ಣವಾಗಿದಾವ? ನೋ, ಇಲ್ಲ, ದೇ ಆರ್ ನಾಟ್ ಅಬ್ಸಲ್ಯೂಟ್. ಅವನ್ನ ಯಾವಾಗಾದ್ರೂ ರದ್ದು ಮಾಡಬಹುದು ಎಮರ್ಜೆನ್ಸಿ ಟೈಮಲ್ಲಿ ಇದ್ದಾಗ. ಓಕೆ, ಯಾವ 2 ಆರ್ಟಿಕಲ್ ಬರ್ತಾವೆ ಹೇಳಿ ಸ್ನೇಹಿತರೆ? ಅವು ಯಾವ ಆರ್ಟಿಕಲ್? ನಾ ಎಲ್ಲ ಥಿಯರಿಯಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅವನ್ನೆಲ್ಲ. 2 ಆರ್ಟಿಕಲ್, ಈ ತಾತ್ಕಾಲಿಕವಾಗಿ ರದ್ದು ಮಾಡೋದು ಮತ್ತು ಆಟೋಮೆಟಿಕ್ ಆಗಿ ರದ್ದು ಆಗೋದ್ರ ಬಗ್ಗೆ 2 ಆರ್ಟಿಕಲ್ಗಳಿದಾವೆ. ಅವು ಯಾವ ಅಂತ ಹೇಳಿ. ಯಾರಿಗೆ ಅಧಿಕಾರ ಇದೆ? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ತು, ಸುಪ್ರೀಂ ಕೋರ್ಟ್. ಸರಿಯಾದ ಉತ್ತರ ರಾಷ್ಟ್ರಪತಿಯವರಿಗೆ ಈ ಅಧಿಕಾರ ಇದೆ. ಎಮರ್ಜೆನ್ಸಿ ಟೈಮಲ್ಲಿ ಅವಾಗ ಈ ಒಂದು ತಾತ್ಕಾಲಿಕವಾಗಿ ರದ್ದನ್ನ ಮಾಡಬಹುದು. ಯಾವ ಎಮರ್ಜೆನ್ಸಿ? ಆರ್ಟಿಕಲ್ 352 ಅಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಇತ್ತಲ್ಲ ಅವಾಗ ಅಷ್ಟೇ. ಮಿಕ್ಕಿದ ಯಾವುದೇ ಎಮರ್ಜೆನ್ಸಿಯಲ್ಲಿ ನೀವು ಈ ಮೂಲಭೂತ ಹಕ್ಕುಗಳನ್ನ ರದ್ದು ಮಾಡಕ್ ಬರೋದಿಲ್ಲ. ಅದರಲ್ಲಿ 2 ಆರ್ಟಿಕಲ್ ಯಾವುದು ಅನ್ನೋದು ಕೂಡ ಕಮೆಂಟ್ ಅಲ್ಲಿ ಹೇಳಿ. ನಾನು ಎಲ್ಲ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ರಾಜ್ಯಸಭೆಯ ಸದಸ್ಯತ್ವ ಅವಧಿ ಎಷ್ಟು? ಜೀವನ ಪರ್ಯಂತ. ಒಂದ್ಸಲ ಆಗ್ಬಿಟ್ರೆ ಜೀವನ ಪರ್ಯಂತ ಇರ್ತಾರ ಅವರು. 6 ವರ್ಷ ಅಷ್ಟೇನಾ? 5 ವರ್ಷ? 4 ವರ್ಷ? ಸರಿಯಾದ ಉತ್ತರ ಯಾವುದು? ಇದರಲ್ಲಿ ರಾಜ್ಯಸಭೆಯ ಸದಸ್ಯತ್ವ ಅವಧಿ 6 ವರ್ಷ. ಈಗ 6 ವರ್ಷ ಆಯ್ಕೆ ಆಗ್ತಾರೆ. 6 ವರ್ಷ ಆಯ್ಕೆ ಆದ್ಮೇಲೆ ಯಾರಾದ್ರೂ 2 ವರ್ಷ ಅವರ ಅವಧಿ ಮುಗಿದಿರ್ತದೆ, ಅವಾಗ ಡೆತ್ ಆಗ್ತಾರೆ ಅಥವಾ ರಾಜೀನಾಮೆ ಕೊಡ್ತಾರೆ ಅನ್ಕೊಳ್ಳಿ. ಮತ್ತೊಂದ್ಸಲ ಎಲೆಕ್ಷನ್ ಆಗುತ್ತಲ್ಲ ರಾಜ್ಯಸಭೆದು, ಅವಾಗ ಬಂದಾಗ ಆ ವ್ಯಕ್ತಿ ಎಷ್ಟು ವರ್ಷ ಇರ್ಬೇಕು? ಅವರು ನೆಕ್ಸ್ಟ್ ಇನ್ನೊಬ್ಬರು ಬಂದರು ಈ 6 ವರ್ಷದಲ್ಲಿ ಆಲ್ರೆಡಿ 2 ವರ್ಷ ಕಳೆದಿದ್ರು, ಅವರು ಉಳಿದಿದ್ದೆಷ್ಟು? 4 ವರ್ಷ ಅಷ್ಟೇ ಉಳಿದಿತ್ತು. ಇನ್ನೊಂದ್ಸಲ ವಾಪಸ್ ಬೈ ಎಲೆಕ್ಷನ್ ಬಂದಂತ ರಾಜ್ಯಸಭೆಯಲ್ಲಿ ಕೂಡ ಅವರು ಹೊಸದಾಗಿ ಬಂದಂತವ್ರು 4 ವರ್ಷ ಇರ್ತಾರ ಅಥವಾ ಪೂರ್ತಿ 6 ವರ್ಷ ಇರ್ತಾರ? ಎಷ್ಟಿರ್ತಾರೆ? ಇಲ್ಲಿ ಉಳಿದಂತ ಅವಧಿಗೆ ಮಾತ್ರ. ಓಕೆ, ಜೀವನ ಪರ್ಯಂತ 6 ವರ್ಷ. ಯಾವುದು ಸರಿಯಾದ ಹತ್ರ? 6 ವರ್ಷ ಅಂತ ಹೇಳಿದ್ವಲ್ಲ. ಈಗ ಬೈ ಎಲೆಕ್ಷನ್ ಬಂದಾಗ ಅವರು 6 ವರ್ಷ ಅಲ್ಲ, ಉಳಿದಂತ ಅವಧಿಗೆ. ಇವನ್ ಸೇಮ್ ಹಾಗೆ MLA MP ಎಲೆಕ್ಷನ್ ಕೂಡ ಹಂಗೆ ಅಲ್ವಾ? ಲೋಕಸಭಾ ಮತ್ತು ವಿಧಾನಸಭೆಯಲ್ಲಿ ಹಂಗೆ ಯಾರೊಬ್ಬ MLA ಇರ್ತಾರೆ, 2-3 ವರ್ಷ ಕೆಲಸ ಮಾಡಿರ್ತಾರೆ, ನಂತರ ಅವ್ರು ಡೆತ್ ಆದ್ರೆ ಬೈ ಎಲೆಕ್ಷನ್ ನಡೀತಾ ಇದ್ರೆ ಉಳಿದ ಅವಧಿ ಎಷ್ಟು? ಲೋಕಸಭೆದು ವಿಧಾನಸಭೆದು 5 ವರ್ಷ ಇರ್ತದೆ. 2 ವರ್ಷ ಆಲ್ರೆಡಿ ಮುಗಿದಿದೆ, ಇನ್ನು 3 ವರ್ಷ ಅಷ್ಟೇ ಮಾಡ್ತಾರೆ. ನಮ್ಮ ಇದರಲ್ಲಿ ರಾಜ್ಯಸಭೆಯಲ್ಲಿ 6 ವರ್ಷ ಇರ್ತದೆ. ಎಷ್ಟು ವರ್ಷ ಸರ್ವಿಸ್ ಆಗಿರ್ತದಲ್ಲ, ಡೆತ್ ಆದಂಥದ್ದು, ರಾಜೀನಾಮೆ ಕೊಟ್ಟಂತವ್ರು, ಉಳಿದ ಅವಧಿ, ರಿಮೈನಿಂಗ್ ಪೀರಿಯಡ್. ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ದಾರೆ. ಬಟ್ ನಮ್ಮ ರಾಷ್ಟ್ರಪತಿ ಅವ್ರದ್ದು ಹೇಗಿರ್ತದೆ ಸ್ನೇಹಿತರೆ? ಒಬ್ಬ ರಾಷ್ಟ್ರಪತಿ ಎಷ್ಟು ವರ್ಷಕ್ಕೆ ಆಯ್ಕೆ ಆಗ್ತಾರೆ? ಅವರು 5 ವರ್ಷ ಆಗ್ತಾರೆ ಅಲ್ವಾ? ಈ ಉಪರಾಷ್ಟ್ರಪತಿ ರಾಜ್ಯಸಭೆಯ ಚೇರ್ಮನ್ ಇರ್ತಾರಲ್ಲ, ಅವ್ರು ಎಷ್ಟು ವರ್ಷ? ಅವ್ರು 6 ವರ್ಷನಾ? ಇಲ್ಲ, ಅವರು ಕೂಡ 5 ವರ್ಷ. ಈಗ ರಾಷ್ಟ್ರಪತಿ ಏನಾದರೂ ಡೆತ್ ಆತರ ಏನಾಯ್ತು ಅಂತ ಅನ್ಕೊಳ್ಳಿ, ಅಂತ ಟೈಮಲ್ಲಿ ಎಲೆಕ್ಷನ್ ಆಗಿ ಇನ್ನೊಬ್ರು ನೆಕ್ಸ್ಟ್ ಬರ್ತಾರಲ್ಲ, ಅವ್ರು ಉಳಿದ ಅವಧಿಗೆನ ಎಷ್ಟು? 5 ವರ್ಷನಾ? ಇವ್ರದಾದ್ರೆ ರಾಷ್ಟ್ರಪತಿ ಲೆಕ್ಕ ಪೂರ್ಣ 5 ವರ್ಷಕ್ಕೆ. ಒಬ್ಬ ರಾಷ್ಟ್ರಪತಿ ರಾಜೀನಾಮೆ ಅಥವಾ ಡೆತ್ ಏನಾದರೂ ಆದಾಗ ಮತ್ತೆ ಎಲೆಕ್ಷನ್, ಅವಾಗ ಉಪರಾಷ್ಟ್ರಪತಿ ಬಂದು ಹಂಗಾಮಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಹೊಸದಾಗಿ ರಾಷ್ಟ್ರಪತಿ ಎಲೆಕ್ಷನ್ ನಡೆದು ಹೊಸದಾಗಿ ಬಂದಂತ ಕೂತಂತ ರಾಷ್ಟ್ರಪತಿ ಅವ್ರಿಗೆ ಪೂರ್ಣ ಪ್ರಮಾಣದ 5 ವರ್ಷ ಇರ್ತದೆ. ಉಪರಾಷ್ಟ್ರಪತಿಗೂ ಸೇಮ್ ಅದೇ ತರ. ಉಪರಾಷ್ಟ್ರಪತಿ ಡೆತ್ ಅಥವಾ ರಾಜೀನಾಮೆ, ಅವರು ಮರಣ ಹೊಂದಿದಾಗ ಅಥವಾ ರಿಸಿಗ್ನೇಷನ್, ರಾಜೀನಾಮೆ ಕೊಟ್ಟಾಗ, ಆಗ ನೆಕ್ಸ್ಟ್ ಬಂದಂತ ವ್ಯಕ್ತಿ ಎಲೆಕ್ಷನ್ ಆಗಿ ಬಂದಿರ್ತಾರಲ್ಲ, ಅವರು ಪೂರ್ಣ ಪ್ರಮಾಣದ 5 ವರ್ಷ. ಅವರು ರಾಜ್ಯಸಭೆಯ ಮೆಂಬರ್ ಇದ್ರಂತ ಅವ್ರಿಗೆ 6 ವರ್ಷ ಇರೋದಿಲ್ಲ. ರಾಜ್ಯಸಭೆ ಮೆಂಬರ್ ಹೌದಾ, ಉಪರಾಷ್ಟ್ರಪತಿ ಮೆಂಬರ್ ಅಲ್ಲ, ಅವರು ರಾಜ್ಯಸಭೆ ಚೇರ್ಮನ್ ಅಷ್ಟೇ, ಎಕ್ಸ್ ಅಫಿಷಿಯೋ, ಪದ ನಿಮಿತ್ತ. ಉಪರಾಷ್ಟ್ರಪತಿ ಕೆಲಸ ಏನು? ರಾಜ್ಯಸಭೆ ಚೇರ್ಮನ್ ಆಗಿ ಕೆಲಸ ಮಾಡೋದೇ ಅವ್ರ ಕೆಲಸ. ಓಕೆ, ಸೊ ಆ ಪಾಯಿಂಟ್ ನೆನ್ಬಿಡಿ. ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಹಂಗಾಮಿಯಾಗಿ ಆಯ್ಕೆ ಆಗಿ ಬಂದಿರ್ತಾರಲ್ಲ, ಅಲ್ಲಿ ಕುತ್ಕೊಂಡಾಗ ಅವಾಗ ಅವರಿಗೆ ಉಪರಾಷ್ಟ್ರಪತಿ ಪೇಮೆಂಟ್ ಬರುತ್ತಾ ಅಥವಾ ರಾಷ್ಟ್ರಪತಿ ಬರುತ್ತಾ ಅಥವಾ ಎರಡು ಅರ್ಧ ಬರುತ್ತಾ? ಅವಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಬಂದಾಗ ರಾಷ್ಟ್ರಪತಿ ಪೇಮೆಂಟೇ ಬರುತ್ತೆ. ಉಪರಾಷ್ಟ್ರಪತಿ ಎಲ್ಲ ಕೈ ಬಿಟ್ಟಿರ್ತಾರೆ ಅವರು. ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿ ಹಂಗಾಮಿಯಾಗಿ ಬಂದು ಕೆಲಸ ಮಾಡೋ ಹೊತ್ನಾಗ ಹೋಗಿ ರಾಜ್ಯಸಭೆ ಚೇರ್ಮನ್ ಆಗಿ ಅವಾಗ ಕೂತ್ಕೊಳ್ಳಲ್ಲ ಅವರು. ಯಾಕಂದ್ರೆ ಉಪರಾಷ್ಟ್ರಪತಿ ಪೂರ್ತಿ ಕೈ ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಈ ಉಪರಾಷ್ಟ್ರಪತಿ ಸ್ಥಾನವನ್ನ ಕಲ್ಪನೆ ಮಾಡಿದ್ದೇ ಅದಕ್ಕೋಸ್ಕರ, ಸುಮ್ಮನೆ ಟೆಂಪ್ರರಿ. ಇವರು ರಾಷ್ಟ್ರಪತಿ ಇಲ್ಲದೆ ಇದ್ದಾಗ ಇರ್ಲಿ ಅಂತ ಮಾಡಿದ್ರು. ಬಟ್ ಅದಕ್ಕೋಸ್ಕರ ಏನು ಖಾಲಿ ಕುಂತ ಏನ್ ಮಾಡ್ತಾರೆ ಇವ್ರು ಅಂತ ಪದ ನಿಮಿತ್ತ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಈ ತರ ಒಂದಕ್ಕೊಂದು ಲಿಂಕ್ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಂತ ಹೋಗಿ ಸ್ನೇಹಿತರೆ, ಎಲ್ಲ ಪರ್ಫೆಕ್ಟ್ ಇದೆ. ಸಾಕಷ್ಟು ಜನ ಎಲ್ಲಿ ಮಿಸ್ ಹೊಡಿದು ಅಂದ್ರೆ, ತುಂಬಾ ವರ್ಷ ಸುಮ್ಮನೆ ಏನೇನೋ ಓದ್ತಾ ಇರೋದಾಗದಲ್ಲ, ಇನ್ ಡೀಟೇಲ್ ಆಗಿ ಎಲ್ಲವೂ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಈ ಕೋರ್ಸ್ಗಳನ್ನ ಸಂಕಟಿ ಸರ್ ಅಕಾಡೆಮಿಯಲ್ಲಿ ಕನ್ಸಿಡರ್ ಮಾಡ್ತಾ ಹೋಗಿ. ಎಕನಾಮಿ ಅಂತೂ ಅದ್ಭುತವಾಗಿ ಹೇಳ್ತಾ ಹೋಗಿರ್ತೀನಿ.
ನೋಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಚೆನ್ನಾಗಿ ಓದಿ, ಟೈಮ್ ವೇಸ್ಟ್ ಮಾಡ್ತಾ ಹೋಗಬೇಡಿ. ಮತ್ತು ಈ ಕ್ಲಾಸ್ಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಗಳನ್ನು ಮಾಡ್ತಾ ಇರಿ, ಸ್ನೇಹಿತರೆ ತಿಳಿಸಿ. ಜಾಸ್ತಿ ಜನ ನೋಡ್ತಾ ಹೋದರೆ ಅವಾಗ ಇನ್ನೂ ಹೆಚ್ಚಿನ ಎಲ್ಲ ರೀತಿಯ ಕ್ಲಾಸ್ಗಳನ್ನು ಕೂಡ ನಾನು ಮಾಡ್ತಾ ಹೋಗ್ತೇನೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ.